ಪೃಷದಶ್ವಾಮರುತಃ ಪೃಷ್ಣಿಮಾತರಃ ಶುಭಯ್ಯಾವಾನೋ ವಿದಧೇ ಜಗ್ಮಯಃ ಅಗ್ನಿಜಿಹ್ವಾಮನವಃ ಸೂರಚಕ್ಷಸೋ ವಿಶ್ವೇನೋ ದೇವಾ ಅವಸಾಗಮನ್ನಿಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಯುಗಾದಿ ಭವಿಷ್ಯ ಅಥವಾ ಉಗಾದಿ ಭವಿಷ್ಯ ಹೇಗಿದೆ, ಯಾವ ರೀತಿಯಾದಂಥ ಶುಭ ಫಲ ಅಶುಭ ಫಲ ಇದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಲಾರಾಶಿಯವರಿಗೆ ಈ ಗುರು ಮತ್ತು ಶನಿಯ ಬದಲಾವಣೆಗಳನ್ನು ಕುರಿತು ಯುಗಾದಿ ಭವಿಷ್ಯವನ್ನು ನಾನು ಮಾಡ್ತಾ ಇದ್ದೀನಿ. ದಿನಾಂಕ 17/1/2023 ಪಂಚಮ ಶನಿ ಪ್ರಾರಂಭ ಆಗಿದ್ದು ತುಲಾರಾಶಿಯವರಿಗೆ. ಆ ಪಂಚಮ ಶನಿ 2024 ಪೂರ್ತಿಯಾಗಿದ್ದು 2025 ಮಾರ್ಚ್ 28ನೇ ತಾರೀಕಿನವರೆಗೂ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ತುಲಾರಾಶಿ ಮೇಲೆ ಇರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಶನಿಗೆ ಸಂಬಂಧಪಟ್ಟಂತ ಒಂದು ಸಂಬಂಧ ಇದೆ. ಏನಪ್ಪಾ ಅಂದ್ರೆ, ತುಲಾರಾಶಿಗೆ ತ್ರಿಕೋಣ ಸ್ಥಾನ ರಾಶಿ ಯಾವುದು ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯಲ್ಲೇ ಶನಿ ಇದ್ದಾರೆ. ಅಂದ್ರೆ ಶುಭದಾಶ್ಚ ತ್ರಿಕೋಣಪಾಹ ಅನ್ನುವ ರೀತಿಯಾಗಿ ಶನಿ ಮತ್ತೆ ಶುಕ್ರರು ಆತ್ಮೀಯ ಸ್ನೇಹಿತರು. ಯಾವಾಗ ಶನಿ ಶುಕ್ರರು ಆತ್ಮೀಯ ಸ್ನೇಹಿತರಾಗ್ತಾರೆ, ಅವರಿಬ್ಬರಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಏನು, ಈ ಒಂದು ಫ್ರೆಂಡ್ಶಿಪ್ ವಿಚಾರಕ್ಕೆ ಬಂದಾಗ ತುಂಬ ಸಪೋರ್ಟಿವ್. ಆತ್ಮೀಯ ಸ್ನೇಹಿತರು ಬೇರೆ, ಸ್ನೇಹಿತರು ಬೇರೆ. ಸ್ನೇಹಿತರಾದರೆ ಒಂದು ಪಕ್ಷ ಆ ಕಡೆ ಯೋಚನೆ ಮಾಡ್ತಾರೆ. ಆತ್ಮೀಯ ಸ್ನೇಹಿತರಾದ್ರಿಂದ ತುಲಾರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದು ಕಡಿಮೆ, ಸ್ವಲ್ಪ ಕಡಿಮೆ. ಮೇಲಾಗಿ ತುಲಾರಾಶಿಯವರಿಗೆ ಶನಿ ಏನಾಗಬೇಕು, ಸುಖವನ್ನು ಕೊಡುವಂತಹ ಗ್ರಹ, ಪೂರ್ವ ಪುಣ್ಯವನ್ನು ಕೊಡುವಂತಹ ಗ್ರಹ, ಅದಲ್ಲದೆ ಸಂತಾನವನ್ನು ಕೊಡುವಂತಹ ಗ್ರಹ. ಅಂದ್ರೆ ಅರ್ಥ, ಸಂತಾನ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಸುಖ ಸ್ಥಾನಾಧಿಪತಿ, ಮಾತೃ ಸ್ಥಾನಾಧಿಪತಿ, ಇವೆಲ್ಲವೂ ಶನಿನೇ. ಹಾಗಾಗಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ ಏನು ಫಲ? ಶನಿ ನಿಮಗೆ ಈ ಒಂದು ಯುಗಾದಿಯಿಂದ ಬರೋ ಯುಗಾದಿ ಹತ್ರ ಅನ್ಕೊಳ್ಳಿ, ಮಾರ್ಚ್ 28 ಅಂದ್ರೆ ಇನ್ನೇನು ಏಪ್ರಿಲ್. ಹಾಗಾಗಿ ಬರುವ ಯುಗಾದಿಯವರೆಗೂ ಅಲ್ಲೇ ಇರ್ತಾರೆ. ಶನಿ 5ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲೇ ಬಲಿಷ್ಠವಾಗೇ ಇರ್ತಾರೆ. ಏನು ಹೇಳುತ್ತೆ ಹಾಗಾದ್ರೆ? ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತ್ಯ ತನೂಜಾ ಪಂಚಮ ಭಾತ್ಸೌ ಮನಸ್ಯಪಿ ಚಿಂತ್ಯಂ. ಅಂದ್ರೆ ಈ 5ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದಾಗ ಏನು ಫಲ? ಪಂಚಮಾಧಿಪತಿ ಪಂಚಮದಲ್ಲಿರಲು ಶುಭಾಢ್ಯೆ ಪುತ್ರವಾನ್ ನರಹ. ಶುಭಾಢ್ಯೆ, ಶುಭ ಅಂದ್ರೆ ಒಳ್ಳೆಯದು. ಏನೇನು ಎಂಬಂತೆ ಒಳ್ಳೆ ಮಕ್ಕಳು ನಿಮಗೆ ಪ್ರಾಪ್ತಿಯಾಗ್ತಾರೆ, ದೈವಾನುಗ್ರಹ ನಿಮಗೆ ಸಿಗುತ್ತೆ, ಮಂತ್ರ ಸಿದ್ಧಿ ಅಂದ್ರೆ ದೇವತೆಗಳ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ತುಲಾರಾಶಿಯವರಿಗೆ ಈ ವರ್ಷ 2024 ಸಿಗುತ್ತೆ. 2025 ಮಾರ್ಚ್ 28ರವರೆಗೂ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಪುಣ್ಯಕರ್ಮದಲ್ಲಿ ಹೆಚ್ಚಿನ ಆಸಕ್ತಿ, ದಾನದ ಬುದ್ಧಿ, ಮತ್ತೆ ಧಾರ್ಮಿಕ ಸಾಮಾಜಿಕ ಚಿಂತನೆ ಹೆಚ್ಚು ಮಾಡ್ತೀರಾ. ಮನೆಗಿಂತ ಹೆಚ್ಚು ಹೊರಗಡೆ ಸಂಬಂಧ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವಿಶೇಷವಾಗಿ ಚರಿತ್ರೆ ಅನ್ನುವಂಥದ್ದು ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅಂದರೆ ನಿಮ್ಮ ಹೆಸರು ಎಲ್ಲ ಕಡೆ ಶಬ್ದ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಸಂತಾನದ ಅಭಿವೃದ್ಧಿ ಇರೋದ್ರಿಂದ ತುಲಾರಾಶಿಯವರು ಭಯಪಡೋ ಅವಶ್ಯಕತೆ ಇಲ್ಲ. ಈ ವರ್ಷ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಮತ್ತು ದ್ವೇಷ, ಕೋಪ, ರಾಜಸಿಕ, ತಾಮಸಿಕ ಎಲ್ಲ ದೂರ ಆಗಿ ಸಾತ್ವಿಕವಾದ ಜೀವನವನ್ನ ಪಡಿಬಹುದು ಅಂತ ಹೇಳುತ್ತೆ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ, ಅದು ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ. ಆದರೆ ತುಲಾರಾಶಿಗೆ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಏನು ಫಲ ಅನ್ನುವಂಥದ್ದು ನೋಡೋದಾದ್ರೆ, ಶನಿಯು ಗೋಚಾರದಲ್ಲಿ ಪಂಚಮದಲ್ಲಿದ್ದಾಗ ಭ್ರಾಂತೋ ಜ್ಞಾನ ಸುತಾರ್ಥ ಹರ್ಷರಹಿತೋ ಧೀಸ್ತೆ ಶಠೋ ದುರ್ಮತಿ. ಅಂದ್ರೆ ಶನಿ 5ನೇ ಮನೆಯಲ್ಲಿದ್ದಾಗ ಅದು ನೀಚ ಸ್ಥಾನವೋ ಅಥವಾ ಶತ್ರುವಿನ ಮನೆವೋ ಅಥವಾ ವಕ್ರಿ, ಅಸ್ತಂಗತ ಈ ಥರದ್ದು ಏನಾದರೂ ಆಗಿದ್ದಾಗ ಮಾತ್ರ
ಸ್ವಲ್ಪ ಕೆಟ್ಟ ಫಲಗಳು. ಆದರೆ ಶನಿ 5ನೇ ಮನೆಯಲ್ಲಿ ಇದ್ದಾರೆ ಅನ್ನೋದ್ರ ಜೊತೆಗೆ ಸ್ವಂತ ಮನೆಯಲ್ಲಿದ್ದಾರೆ, 80% ಬಲಿಷ್ಠವಾಗಿದ್ದಾರೆ, ಜೊತೆಗೆ ತುಲಾರಾಶಿಗೆ ಮಿತ್ರನಾಗಿದ್ದಾರೆ, ಪರಮ ಮಿತ್ರನಾಗಿದ್ದಾರೆ. ಹಾಗಾಗಿ ಏನು ಹೇಳುತ್ತೆ, ಕೆಟ್ಟದ್ದು ಫಲ ಇದ್ದರೂ ಅದು ಉಲ್ಟಾಗಿ ಒಳ್ಳೆ ಫಲ. ವಿಶೇಷವಾಗಿ ಬುದ್ಧಿ ಅನ್ನುವಂಥದ್ದು ವೃದ್ಧಿಯಾಗುತ್ತೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುತ್ತೆ, ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ, ಸಂಪತ್ತು ಅಭಿವೃದ್ಧಿ, ಮೂರ್ಖವಾಗಿರುವಂತಹ ಒಂದು ಜ್ಞಾನ ನಿಮಗೆ ದೂರವಾಗಿ ಒಳ್ಳೆ ಜ್ಞಾನ ಬರುತ್ತೆ, ದುಷ್ಟ ಬುದ್ಧಿ ದೂರ ಆಗುತ್ತೆ. ವಿಶೇಷವಾದಂತಹ ಫಲ ಏನಪ್ಪ ಅಂದರೆ 5ನೇ ಮನೆ ಆದ್ದರಿಂದ ಸಂತಾನದ ವೃದ್ಧಿ, ಮತ್ತು ಸ್ಥಿರವಾದ ಸಂಪತ್ತು, ಆಸ್ತಿಕವಾಗಿರ್ತಕ್ಕಂಥ ಬುದ್ಧಿ, ಕಲಹಗಳು ಎಲ್ಲ ದೂರ ಆಗುತ್ತೆ. ಮತ್ತು ಏನಾದರೂ ದೇಹದಲ್ಲಿ ತೊಂದರೆಗಳಿತ್ತಂದರೆ, ಇಮ್ಯುನಿಟಿ ಲಾಸ್ ಇತ್ತು ಅಂದರೆ, ವಿಟಮಿನ್ಸು ಇದೆಲ್ಲ ನಿಮಗೆ ಕಡಿಮೆ ಇತ್ತು ಅಂತಂದರೆ ಅದೆಲ್ಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮಾನಸಿಕ ರೋಗ ದೂರವಾಗಿ, ಹಠಮಾರಿತನ ದೂರ ಆಗಿ, ನಿಮಗೆ ಹೈಜೀನ್ ತುಂಬ ಮೇಂಟೈನ್ ಮಾಡ್ತೀರಾ, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರ್ತೀರ. ಇವೆಲ್ಲವೂ ನಿಮಗೆ ಅನುಕೂಲ ಆಗುತ್ತೆ 5ನೇ ಮನೆ ಶನಿಯಿಂದ. ಏನಾದರೂ ಪಂಚಮ ಶನಿ ಆದ್ದರಿಂದ, ಪಂಚಮ ಶನಿ ಹೆಸರಿಗಾದರೂ ಶನಿಯಿಂದ ಒಂದು ಸ್ವಲ್ಪ ಸಮಸ್ಯೆ ಬರಬೇಕಲ್ವಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪಂಚಮ ಶನಿ ಪ್ರಭಾವವನ್ನು ದೂರ ಮಾಡಿಕೊಳ್ಳಿಕ್ಕೆ ತಿಂಗಳಿಗೊಮ್ಮೆ ಆ ಮಹಾತ್ಮನ ದರ್ಶನವನ್ನು ಮಾಡಿ, ದೇವಸ್ಥಾನಕ್ಕೆ ಹೋಗಿ ಆ ಶನೀಶ್ವರನನ್ನು ಪ್ರಾರ್ಥನೆ ಮಾಡಿ, ಒಂದು ಎಳ್ಳೆಣ್ಣೆ, ಒಂದು ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಒಳ್ಳೆ ಫಲ. ಇದು ಕೂಡ ಮ್ಯಾಂಡೇಟರಿ ಏನಲ್ಲ, ಮಾಡಿಸಿ ಏನು ತಪ್ಪೇನಿಲ್ಲ. ಪಂಚಮ ಶನಿ ಪ್ರಭಾವ ಹೆಸರಿಗಾದ್ರೂ ನಿಮ್ಗೇನೋ ಒಂದು ಸ್ವಲ್ಪ ತೊಂದರೆಗಳಾಗಬೇಕಲ್ವಾ, ಆಗೋದು ಬೇಡ. ಆದರೆ ಯಾವುದೇ ಕಾರಣಕ್ಕೂ ಅದರಿಂದ ನೆಗೆಟಿವ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ನೀವು ಮಾಡಿ. ಇದು ಒಂದಾಯಿತು. ಎರಡನೇದು ಒಂದು ಸ್ವಲ್ಪ ಬೇಸರ ಸಂಗತಿ ಏನಪ್ಪ ಅಂದರೆ, ತುಲಾರಾಶಿಯವರಿಗೆ ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಹಾಗೆ 21 ದಿನಕ್ಕೆ ತುಲಾರಾಶಿಯವರಿಗೆ ಗುರುಬಲ ಹೋಗುತ್ತೆ. ಆಮೇಲೆ ಗುರುಬಲ ಅನ್ನುವಂಥದ್ದು ತುಲಾರಾಶಿಯವರಿಗೆ ಇರೋದಿಲ್ಲ. ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾರೆ ಈಗ ಪ್ರಸ್ತುತ. ಅದೇ ಏಪ್ರಿಲ್ 30ನೇ ತಾರೀಕಿಗೆ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಮೇ 1ನೇ ತಾರೀಕಿನಿಂದ ನಿಮಗೆ ಗುರುಬಲ ಇರೋದಿಲ್ಲ. 2024 ಮೇ 1ನೇ ತಾರೀಕಿನಿಂದ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾದರೆ ಗುರುಬಲ ಇಲ್ಲ ಅಂದರೆ ಏನು ಫಲ ನೋಡೋಣ. ಅದನ್ನು ಏನು ಹೇಳುತ್ತೆ, ಅಷ್ಟೌ ಬಾಲಾರಿಷ್ಟಮಾದೌ ನರಾಣಾಂ ಯೋಗಾರಿಷ್ಟಂ ಪ್ರಾಹುರ ವಿಶಂತಿ ಸ್ಯಾತ್ ಅಲ್ಪಂ ಚ ದ್ವಾತ್ರಿಂಶತಾಧ್ಯನ್ಮನ ರಾಸಪ್ತಸ್ಯ ಪೂರ್ಣಮಾಯು ಶಶಾಂತಂ ಹೇಳುತ್ತೆ. ಭಾಳ ಸ್ಪಷ್ಟವಾಗಿ ಹೇಳುತ್ತೆ, 8ನೇ ಮನೆಯಲ್ಲಿ ಗುರು ಇದ್ದಾಗ ಯಾವ ರೀತಿಯಾದಂಥ ಫಲವನ್ನು ಅನುಭವಿಸಬಹುದು ಅಂತ ಏನು ಹೇಳುತ್ತೆ. ಒಂದ್ಸಲ ಶ್ಲೋಕದ ಮೂಲಕವಾಗಿ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಆ ಸ್ಪಷ್ಟನೆಯನ್ನು ನೀಡ್ತೇನೆ. ಅಷ್ಟಮದಲ್ಲಿ ಗುರುವಿರಲು ಗುರುಬಲ ಇಲ್ಲದೇ ಇರುತ್ತದೆ ಗೋಚಾರದಲ್ಲಿ, ಮೊದಲನೇದು. ಮತ್ತು ಸ್ವಲ್ಪ ದ್ವೇಷ, ಕೋಪ ಇದೆಲ್ಲ ಉತ್ಪತ್ತಿ ಆಗುತ್ತೆ. ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು. ಈ ವರ್ಷ ಒಂದು ಸ್ವಲ್ಪ ಸಾಲ ಆಗುತ್ತೆ ನಿಮಗೆ. ಈ ವರ್ಷ ಸ್ವಲ್ಪ ಹಣ ಸಂಪಾದನೆಯಲ್ಲಿ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ಹಂಸ ಯೋಗದಲ್ಲೋ ಅಥವಾ ಧನುರ್ಮೀನ ರಾಶಿಗಳಲ್ಲೋ ಅಥವಾ ಮೇಷವೃಶ್ಚಿಕ ರಾಶಿಯಲ್ಲೋ ಅಥವಾ ಕರ್ಕಸಿಂಹ ರಾಶಿಯಲ್ಲೋ ಗುರು ಇದ್ದರೆ ಭಾಳ ಒಳ್ಳೆ ಫಲ. ಅಕಸ್ಮಾತ್ ಗುರು ಅಲ್ಲಿಲ್ಲ ಅಂದ್ಕೊಳ್ಳಿ, ಬೇಕಾದಂತಹ ಗುರು ಶಾಂತಿಯನ್ನು ಮಾಡ್ಕೊಳ್ಬೇಕು ತುಲಾರಾಶಿಯವರು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಹೈಯರ್ ಅಸ್ಟ್ರಾಲಜಿಯನ್ನು ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ, ಏನಾದರೂ ಸರಳ ಪರಿಹಾರ ಬೇಕಾ ಅನ್ನುವಂಥದ್ದು ರೂಪದಲ್ಲಿ ನೀವು ಪರಿಹಾರ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ. ಮತ್ತು ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ, ಸುಖ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ, ಶ್ರಮ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ, ದೀರ್ಘಾಯುಷ್ಯ ಮಾತ್ರ ಭಾಳ ಚೆನ್ನಾಗಿದೆ. ಮತ್ತು ವಿವಾಹದ ವಿಚಾರದಲ್ಲಿ ಗುರುವಿನ ಒಂದು ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ, ಶುಭ ಕಾರ್ಯಗಳು ನಡೆಯೋ ರೀತಿಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಏನಾದರೂ ಮಾಡಿ ಬೇಗ ಸಂಪಾದನೆ ಮಾಡಬೇಕು, ಬೇಗ ದೊಡ್ಡವರಾಗಬೇಕು, ಬೇಗ ಶ್ರೀಮಂತರಾಗ್ಬಿಡ್ಬೇಕು ಅನ್ನುವಂಥದ್ದು ಚಿಂತನೆಗಳು ಬರುತ್ತೆ. ಆ ಥರದ್ದು ಕೈಗೂ ಹಾಕಬೇಡಿ. ಒಳ್ಳೆ ಜ್ಞಾನ ಇರುತ್ತೆ, ಮಹಾ ಮೇಧಾವಿತನ ನಿಮ್ಮಲ್ಲಿರುತ್ತೆ. ಮತ್ತು ಸ್ವಂತ ಮನೆ ನೀವು ಕಟ್ಟುವಂತಹ ಯೋಗ ಇದೆ, ಸ್ವಂತ ಮನೆಗೋಸ್ಕರ ಸಾಲ ಮಾಡುವಂತಹ ಯೋಗ ಇದೆ. ಈ ಥರದ್ದೆಲ್ಲ ಹೇಳ್ಬೋದು. ಮತ್ತು ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ, ಯಾರ ಜೊತೆಗೂ ದುಡ್ಡಿನ ಸಂಬಂಧವನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಗ್ಯಾರಂಟಿ ಹಾಕೋದು, ಸಿಗ್ನೇಚರ್ ಹಾಕೋದು, ಚೆಕ್ಸ್ ಕೊಡೋದು ಅಥವಾ ನಾನಿದ್ದೀನಿ ಅಂತ ಧೈರ್ಯವಾಗಿ ಬೇರೆಯವರಿಗೆ ಸಹಾಯ ಮಾಡೋದು ಹಣದ ರೂಪದಲ್ಲಿ, ಇದೆಲ್ಲ ನೀವು ಮಾಡಲಿಕ್ಕೆ ಬಹಳ ಹುಷಾರಾಗಿರಿ. ಬ್ಯಾಂಕಿಗೆ ರಿಲೇಟೆಡ್ ಆಗಿ, ಫಿನಾನ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನಿಮಗೆ ಅಸ್ಥಿರವಾಗಿರ್ತಕ್ಕಂಥ ಒಂದು ಸಂದರ್ಭ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರು ಚೆನ್ನಾಗಿಲ್ಲ. ಅಷ್ಟಮ ಗುರು ನಿಮಗೆ ಧೈರ್ಯ ಕೊಡುವಂಥವನು ಗುರು, ನಿಮಗೆ ಋಣ ಅಂದರೆ ಸಾಲವನ್ನು ಮಾಡಿಸುವಂಥವನು ಗುರು, ನಿಮಗೆ ಆರೋಗ್ಯವನ್ನು ಕೆಡಿಸುವಂಥವನು ಗುರು. ಯಾಕಂದರೆ ಋಣ ರೋಗ ಶತ್ರುಸ್ಥಾನ
ಶತ್ರುವನ್ನು ಕೊಡುವಂಥವನು ಗುರು, ಷಷ್ಠಾಧಿಪತಿ ಮತ್ತು ತೃತೀಯಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಅಷ್ಟಮ ಸ್ಥಾನ ರಂಧ್ರಸ್ಥಾನ ಅಂತ ಹೇಳ್ತೀವಿ, ಅಷ್ಟೊಂದು ಉತ್ತಮ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಗುರು ಶಾಂತಿಯನ್ನು ಮಾಡ್ಕೋಬೇಕಾ ಬೇಡವಾ ಅಂತ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ಅದಲ್ಲದೆ ಏನಪ್ಪಾ ಅಂದ್ರೆ ತೀರ್ಥಕ್ಷೇತ್ರಗಳ ದರ್ಶನ, ಗುರುಗಳ ಮೂಲ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಓವರಾಲ್ ನೋಡಿದಾಗ ತುಲಾ ರಾಶಿಯವರಿಗೆ ಈ ಒಂದು ವರ್ಷದಿಂದ ಇದ್ದಂತಹ ಗುರುಬಲ ಈ ಏಪ್ರಿಲ್ 30ನೇ ತಾರೀಕು ಹೋಗಿ ಮೇ 1ನೇ ತಾರೀಕಿಂದ ಗುರುಬಲ ಇರಲ್ಲ. ಗುರುಬಲಕ್ಕೋಸ್ಕರ ಗುರುವಿನ ಒಂದು ಮೊರೆ ಹೋಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಶನಿ ಅನುಗ್ರಹ ಇದೆ, ಭಯಪಡೋ ಅವಶ್ಯಕತೆ ಇಲ್ಲ. ಶರೀರ ಗಟ್ಟಿಯಾಗಿರುತ್ತೆ, ಆಯುಷ್ ಗಟ್ಟಿಯಾಗಿರುತ್ತೆ. ಇನ್ನು ನೀವು ಕಷ್ಟಪಡಬೇಕು, ದುಡಿಬೇಕು, ಚೆನ್ನಾಗಿರಬೇಕು. ಆದಷ್ಟು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ದುಡ್ಡನ್ನು ಸರಿಯಾದಂಥ ಸಮತೋಲನ ರೀತಿಯಲ್ಲಿ ನೀವು ವ್ಯವಹಾರ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಾಲ ಹೆಚ್ಚು ಆಗದೆ ಆ ಭಗವಂತನ ಅನುಗ್ರಹ ಸಿಗುತ್ತೆ. ನೋಡಿದ್ರಲ್ಲ, ಗುರು ಮತ್ತೆ ಶನಿಗೆ ಸಂಬಂಧಪಟ್ಟಂತ ಇರುವಂತ ಯುಗಾದಿ ಭವಿಷ್ಯವನ್ನ ತಿಳ್ಕೊಂಡ್ರಲ್ಲ. ಈ ಮೂಲಕ ನಾನು ತಿಳಿಸೋದೇನೆಂದ್ರೆ, ನಿಮಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣ ಜಾತಕವನ್ನು ನಂಬಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬಿಡಿ. ನಿಮ್ಮ ಸ್ವಪ್ರಯತ್ನ ಬಹಳ ಮುಖ್ಯ. ಅದಕ್ಕೆ ಸಪೋರ್ಟ್ ಮಾಡೋದು ಜ್ಯೋತಿಷ್ಯ. ಹಾಗಾಗಿ ಜ್ಯೋತಿಷ್ಯದ ಪ್ರಕಾರ ಯಾವ ಟೈಮಲ್ಲಿ ಒಳ್ಳೇದಿದೆ, ಯಾವ ಟೈಮಲ್ಲಿ ಕೆಟ್ಟದಿದೆ, ಇವೆಲ್ಲ ತಿಳ್ಕೊಂಡು ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋಕ್ಕೆ ಯಾವ ಗ್ರಹವನ್ನು ಬಲ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.